ಆಂಬ್ಯುಲೆನ್ಸ್ ಚಾಲಕರು ಅಂದ್ರೆ ತ್ವರಿತಗತಿಯಲ್ಲಿ ರೋಗಿಗಳನ್ನ ಆಸ್ಪತ್ರೆಗೆ ಸಾಗಿಸಿ ಜೀವ ಉಳಿಸೋ ದೇವರಿಗೆ ಸಮ. ಆದರೆ ಅದೇ ಆಂಬ್ಯುಲೆನ್ಸ್ನಿಂದ ಇಲ್ಲೊಂದು ಕಡೆ ಜೀವಗಳು ಬಲಿಯಾಗಿದ್ರೆ ಒಂದಷ್ಟು ಜನ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾರೆ. ತುಂಡು ತುಂಡಾಗಿ ಬಿದ್ದಿರುವ ಬೈಕಿನ ಅವಶೇಷ ಮನೆಗೆ ತೆಗೆದುಕೊಂಡು ಹೋಗ್ತಿದ್ದ ಪಪ್ಪಾಯ ರಸ್ತೆಯಲ್ಲಿಯೇ ಜಲ್ಲಾಪಿಲ್ಲಿಯಾಗಿದ್ರೆ ಟ್ರಾಫಿಕ್ ಪೊಲೀಸ್ ಚೌಕಿಯೇ ಒಡಿಸ್ಸಾಗಿದೆ. ಎಷ್ಟೆಲ್ಲ ಅನಾಹುತಕ್ಕೆ ಕಾರಣವಾಗಿದ್ದು ಇದೇ ಆಂಬ್ಯುಲೆನ್ಸ್ ಚಾಲಕನ ಅತಿಯಾದ ವೇಗ. ಅದು ನವೆಂಬರ್ 1 ರಾತ್ರಿ 11:10 ಸಮಯ ಬೆಂಗಳೂರಿನ ಶಾಂತಿನಗರ ರಸ್ತೆಯ ಶಾಂತವಾಗಿಯೇ ಇತ್ತು. ವಾಹನ ಸವಾರರು ತಮ್ಮ ಪಾಡಿಗೆ ತಾವು ತೆರಳುತ್ತಾ ಇದ್ರು. ಆದರೆ ಆಂಬ್ಯುಲೆನ್ಸ್ ಚಾಲಕನ ಅಟ್ಟಹಾಸ ಇಡೀ ರಸ್ತೆಯೇ ಅಸ್ತವ್ಯಸ್ತವಾಗುವಂತೆ ಮಾಡಿಬಿಟ್ಟಿತ್ತು. ಸುಧಾಮನಗರದಲ್ಲಿ ಬಟ್ಟೆ ಅಂಗಡಿ ಇಟ್ಟುಕೊಂಡಿದ್ದ 40 ವರ್ಷದ ಇಸ್ಮಾಯಿಲ್ ಮತ್ತು 33 ವರ್ಷದ ಸಮೀನ್ ದಂಪತಿ ಬೈಕ್ನಲ್ಲಿ ಬಿಟಿಎಂ ಲೇಔಟ್ ಮನೆ ಕಡೆ ತೆರಳುತ್ತಾ ಇದ್ರು. ಈ ವೇಳೆ ಆಂಬ್ಯುಲೆನ್ಸ್ ಡಿಕ್ಕಿ ಹೊಡೆದು ದಂಪತಿ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಅವರು ಫಸ್ಟ್ ಸಿಗ್ನಲ್ ದಾಟಿ ಸೆಕೆಂಡ್ ಸಿಗ್ನಲ್ನಲ್ಲಿ ಅವರು ಸಿಗ್ನಲ್ ಓವರ್ ಸ್ಪೀಡಲ್ಲಿ ಓವರ್ ಸ್ಪೀಡ್ ಮಾಡಿ ಹೋಗಿದ್ದಾರೆ. ಸಿಗ್ನಲ್ ಜಂಪ್ ಅವರಲ್ಲಿ ಪೇಷಂಟು ಯಾರಿಲ್ಲ, ಎಂಟಿ ಆಂಬ್ಯುಲೆನ್ಸ್. ಸೈರನ್ ಹಾಕಿದ್ದಾರೆ. ಸೈರನ್ ಅವರು ರೂಲೇ ಇಲ್ಲ, ಖಾಲಿ ಇದ್ದರೆ ಅವ್ರನ್ನೇ ತಪ್ಪು ಇಲ್ಲ. ಅವ್ರು ಇವ್ರಿಗೆ ಒಂದು ಗಾಡಿ ಇಲ್ಲ, 3 ಗಾಡಿ ಇತ್ತು ಸ್ಕೂಟರ್. 3 ಗಾಡಿಗೆ ಹೊಡೆದಿದ್ದಾರೆ ಅವರು. 3 ಗಾಡಿ ಹೊಡೆದ್ರೆ ಎರಡರಲ್ಲಿ ಸ್ವಲ್ಪ ಮೈನರ್ ಇಂಜುರಿ ಆಗಿದ್ದಾರೆ. ಇವರಿಬ್ಬರು ಹೆಂಡತಿ ಗಂಡ ಎಲ್ಲ ತೀರೋಗಿದ್ದಾರೆ, ಇಬ್ಬರು ಸರಿ. ಊರ್ವಶಿ ಚಿತ್ರಮಂದಿರ ಕಡೆಯಿಂದ ಒಟ್ಟು 3 ಬೈಕ್ಗಳು ಬರ್ತಾ ಇತ್ತು. ರಾತ್ರಿ 11:10 ಗಂಟೆಯಾಗಿದ್ದರಿಂದ ಸಿಗ್ನಲ್ ಬ್ಲಿಂಕ್ ಆಗುತ್ತಾ ಇತ್ತು. ಈ ವೇಳೆ ರಿಚ್ಮಂಡ್ ರಸ್ತೆ ಕಡೆಯಿಂದ ವೇಗವಾಗಿ ಬಂದ ಖಾಲಿ ಆಂಬ್ಯುಲೆನ್ಸ್ ಶಾಂತಿನಗರ ಸಿಗ್ನಲ್ ಬಳಿ 3 ಬೈಕ್ಗೆ ಡಿಕ್ಕಿ ಹೊಡೆದಿದ್ದಾನೆ. ಬಳಿಕ ಬೈಕ್ ಅನ್ನ 20 ರಿಂದ 30 ಮೀಟರ್ನಷ್ಟು ಎಳೆದೊಯ್ದು ಎದುರಿಗಿದ್ದ ಪೊಲೀಸ್ ಚೌಕಿಗೆ ಡಿಕ್ಕಿ ಹೊಡೆದಿದ್ದು ಪೊಲೀಸ್ ಚೌಕಿ ಪುಡಿ ಪುಡಿಯಾಗಿದೆ. ಅಷ್ಟೇ ಅಲ್ಲ, ಮತ್ತೆರಡು ಬೈಕು ಡಿಕ್ಕಿ ಹೊಡೆದ ಪರಿಣಾಮ 2 ಬೈಕ್ ಸವಾರರು ಗಾಯಗೊಂಡು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸುಧಾಮನಗರ ಅವ್ರ ಬಟ್ಟೆ ಅಂಗಡಿ ಉಂಟು, ಅಲ್ಲಿಂದ ಬರ್ತಾ ಇದ್ದೆ. ಅಲ್ಲಿಂದ ಬರುವಾಗ ಫುಡ್ ತಂದ್ಕೊಂಡು ಮನೆಗೆ ಮನೆಯಲ್ಲಿ ಮಕ್ಕಳಿದ್ರು, 3 ಮಕ್ಕಳು. ಅವ್ರಿಗೆ ಡೋರ್ ಕ್ಲೋಸ್ ಮಾಡಿ ಬಂದಿದ್ದೀವಿ ಇವರು. ಆಮೇಲೆ ಮನೆಗೆ ಹೋಗಿದ್ರೆ ಮನೆ ತೆಗೀಲಿಲ್ಲ, ಮಕ್ಕಳು ಮಲಗಿಬಿಟ್ಟಿದ್ರು. ಆಮೇಲೆ ಡೋರ್ ಕಟ್ ಮಾಡಿಕೊಂಡು ಮಕ್ಕಳಿಗೆ ತೆಗೆದಿದ್ರು ಹೊರಗೆ. ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಸ್ಟ್ರಾಂಗ್ ಕಂಪ್ಲೇಂಟು. ನಮ್ಮ ವಿಲ್ಸನ್ ಗಾರ್ಡನ್ ಡ್ರೈವರ್ ಏನು ಅದು ನಮ್ಗೆ ಗೊತ್ತಿಲ್ಲ, ಅದು ಪೊಲೀಸವ್ರಿಗೆ ಗೊತ್ತು. ಫುಲ್ ಪೊಲೀಸ್ ಬಂದೋಬಸ್ತ್ ಇತ್ತು, 1-2 ಪೊಲೀಸ್ ಇಲ್ಲ, 25 ಪೊಲೀಸ್ ಜಾಸ್ತಿನೇ ಇತ್ತು. ಮಾಡಿ ಅರೆಸ್ಟ್ ಮಾಡಿ. ರಾತ್ರಿ ವೇಳೆ ಘಟನೆಯಿಂದ ರೊಚ್ಚಿಗೆದ್ದ ಸ್ಥಳೀಯರು ಹಾಗೂ ಸಂಬಂಧಿಕರು ಆಂಬ್ಯುಲೆನ್ಸ್ ಅನ್ನ ಧ್ವಂಸಗೊಳಿಸಿದ್ದಾರೆ. ಕೇಸ್ ದಾಖಲಿಸಿಕೊಂಡಿರೋ ವಿಲ್ಸನ್ ಗಾರ್ಡನ್ ಸಂಚಾರ ಪೊಲೀಸರು ಆಂಬ್ಯುಲೆನ್ಸ್ ಚಾಲಕ ಆರೋಪಿ ಅಶೋಕ್ನನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಆಂಬ್ಯುಲೆನ್ಸ್ ಅಂದ್ರೆ ಜೀವ ಉಳಿಸೋದು ಅಂತಾರೆ. ಆದ್ರೆ ಇಲ್ಲಿ ಆಂಬ್ಯುಲೆನ್ಸ್ 2 ಜೀವವನ್ನೇ ಬಲಿ ಪಡೆದಿರುವುದು ಮಾತ್ರ ಬೇಸರದ ಸಂಗತಿ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.